ಹೋದಾಗ ಅವನಿಗೆ ಸೆಕ್ಸ್ ಮಾಡಬೇಕು ಆ ಥರ ಎಲ್ಲ ಬೇಡದೆಲ್ಲ ಕೇಳಿದ. ಅದೆಲ್ಲ ಇಲ್ಲ ಸರ್ ಹೇಳಿದೆ ನಾನು. ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿದೆ, ಆದರೂ ನನಗೆ ಬರಲಿಕ್ಕೆ ಬಿಡಲಿಲ್ಲ ಅವನು. ಅವನು ಏನು ಮಾಡ್ತಿದ್ದ ಅಂದರೆ ಕಾಲಲ್ಲಿ ಮಾತಾಡ್ತಿದ್ದ, ಮೆಸೇಜ್ ಮಾಡ್ತಿದ್ದ, ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದ. ಕಡೆಗೆ ಒಂದು ಮೆಸೇಜ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದ, ಮೆಸೇಜ್ ಮಾಡಿದ, ಮೊಬೈಲ್ ಇಟ್ಟ. ಅಷ್ಟೊತ್ತಿಗೆ ವಿಪಿನ್ ಭಂಡಾರಿ ಹೆಂಡತಿ, ಅದು ಅವ್ರದ್ದು ಇನ್ನೊಂದು ಸ್ಥಳ ಇದೆ ಹುಗ ಅಂತ, ಅದು ವೆಲೆಂಚದಲ್ಲಿದೆ, ಅವಳು ತೃಪ್ತಿ ಭಂಡಾರಿ ಬಂದ್ಬಿಟ್ಟು ಡೋರ್ ತೆಗೆದು ಕೆನ್ನೆಗೆ 3 ಏಟು ಹೊಡೆದ್ಲು. ಹೊಡೆದ್ಬಿಟ್ಟು ನಂದು ಅರೆ ಬೆತ್ತಲೆ ಫೋಟೋನ ಫೋಟೋನ ಅವಳು ಫೋಟೋ ತೆಗೆದು ಇದನ್ನು MS ಮಾಡ್ತೇನೆ, ಇನ್ನೂ ಹಸ್ಬೆಂಡಿಗೆ ತೋರಿಸ್ತೇನೆ, ನೀನು ಕೆಟ್ಟ ಕೆಲಸ ಮಾಡ್ತಿದ್ದೀಯ ಅಂತ ನಿಮಗೆ ಟಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೆಟ್ಟದಾಗಿ ಬೈದ್ರು, ಬೇಡ ಸೂಲೆ ಬೇವರ್ಸಾಗಿ ಎಂತೆಂತ ಬೈದು ಬಿಟ್ಟು ನನಗೆ. ಅವರಿವರು ಕಾಲ್ ಹಿಡಿಸಿ ನನಗೆ ನೀನು ಕಂಪ್ಲೇಂಟ್ ಎಲ್ಲ ಮಾಡಿದ್ರೆ ಇದು ಮಾಡ್ತೇನೆ, ಫೋಟೋನ MS ಮಾಡ್ತೇನೆ, ನಿನ್ನ ಗಂಡನಿಗೆ ತೋರಿಸ್ತೇನೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಅಡಿಗೆ ಹಾಕಿ ಎದೆಗೆ ಓದಿತ್ತೇನೆ. ನನಗೆ ಮತ್ತೆ ಹೊರಗಡೆ ಬಂದು ಒಂದು ಕೆನ್ನೆಗೆ ಹೊಡೆದಿಲ್ಲ. ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು. ಮೇಡಮ್ ಹೊಡಿಬೇಡಿ, ಯಾಕೆ ಹೊಡಿತಿದ್ದೀರಾ, ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದ್ದಕ್ಕೆ ನೀವು ಸತ್ತಿಲ್ಲಲ್ವಾ, ಸತ್ತಾಗ ನಾನು ನೋಡ್ಕೋತೀನಿ ಅಂದ್ಲು. ನನ್ನ ಮೊಬೈಲ್ ತೆಗ್ದಿಟ್ಲು, ಮೊಬೈಲು ಕೊಡ್ಲಿಲ್ಲ ನನಗೆ, ಮನೆಯವ್ರ ಹತ್ರ ಮಾತಾಡ್ಲಿಕ್ಕೂ ಬಿಡ್ಲಿಲ್ಲ. ನನ್ನ ಹಸ್ಬೆಂಡ್ ನಂಬರ್ ಆಮೇಲೆ ಕೇಳಿದ್ರು, ನಾನು ಕೊಟ್ಟೆ. ಅಲ್ಲಿಗೆ ನನ್ನ ಹಸ್ಬೆಂಡ್ನ ಕರೆಸಿ ಮಾತಾಡುವುದಿತ್ತು, ಆದ್ರೂ ಅವಳು ಆ ಕೆಲಸ ಮಾಡಲಿಲ್ಲ. ನೀನು ಹೊರಗಡೆ ಎಲ್ಲಿಯಾದ್ರೂ ಹೇಳಿದ್ರೆ ಹಿಂಗೆ ಹಾಗೆ ಹೀಗೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಇನ್ನು ಬತ್ತಲೆ ಫೋಟೋ ತೋರಿಸ್ತೀರಿ ಅಂತೇಳಿ. ಕಡೆಗೆ ಮರುದಿವಸ ನನ್ನ ಗಂಡನ್ನ ಕರೆಸಿ ಬೆತ್ತಲೆ ಫೋಟೋ ತೋರಿಸಿದ್ರು. ಫೋಟೋನವರಿಗೆ ತೋರಿಸಿ ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ, ಮಾಡಿದ್ರೆ ನಿಮ್ದೇ ಮರ್ಯಾದೆ ಹೋಗೋದು, ಮತ್ತೆ ನಾನು 15 ಲಕ್ಷ ಇನ್ವೆಸ್ಟ್ ಎಲ್ಲ ಮಾಡಿದ್ದೇನೆ ಅಂತೇಳಿ ಅವರ ಕಾಲಿಗೆಲ್ಲ ತೆಗೆದು ವರ್ಷ ಕೇಳಿ ಎಲ್ಲ ಮಾಡಿದ್ರು. ನನಗಂತಲ್ಲ, ಮುಂಚೆನೂ ತುಂಬಾ ಹೆಣ್ಮಕ್ಳಿಗೂ ಮಾಡಿದ್ದಾಳೆ, ಹೇರ್ ಕಟ್ ಮಾಡು ಬಾಯ್ಸ್ಗಳಿಗೂ ಮಾಡಿದ್ದಾಳೆ, ಟಾರ್ಚರ್ ಮಾಡಿದ್ದಾಳೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ, ಕಸ್ಟಮರ್ಸ್ಗೆ ಮಾಡಿದ್ದಾಳೆ. 20,000 ಕೊಡಿ 30,000 ಕೊಡಿ ಅಂತ ನನಗೂ ನನ್ನ ಹತ್ರನೂ ಕೇಳಿದ್ದಾಳೆ 30,000 ಇಡುವಂತ. ಇನ್ನು ಮುಂದೆ ಯಾವತ್ತು ಯಾವ ಹೆಣ್ಮಕ್ಳಿಗೆ ಈ ತರ ಆಗಬಾರ್ದು, ಹಾಗೆ ನಾನು ಸುಸೈಡ್ ಮಾಡ್ಕೊಳ್ಳುವ ಅಂತ ನನಗೆ ಬೇರೆ ದಾರಿನೇ ಇರಲಿಲ್ಲ. ನಾನು ಪ್ರತಿಭಾ ಮೇಡಮ್ಗೆ ಫೋನ್ ಮಾಡಿ, ಅಕ್ಕ ನಾನು ಈ ತರ ಆಗಿದೆ, ನನಗೆ ನಾನು ಸುಸೈಡ್ ಮಾಡ್ಕೊಳ್ತೇನಂತ ಹೇಳುವಾಗ ನನಗೆ ಅವರೇ ಧೈರ್ಯ ಹೇಳಿದ್ರು, ನಾನಿದ್ದೇನೆ ನಿಮ್ ಜೊತೆ ಅಂತ. ಕಮಿಷನರ್ಗೆಲ್ಲ ಮಾತಾಡಿದ್ರು, ಕಂಪ್ಲೇಂಟ್ ಎಲ್ಲ ಆಯ್ತು. ಅವರು ನನ್ನ ಜೊತೆ ಇದ್ದಾರೆ ಅಂತ ನಾನು ಈಗ ಬದುಕಿದೆ, ನಾನು ಜೀವ ಉಳಿಸ್ಕೊಂಡಿದ್ದೀನಿ. ನನಗೊಂದು 3 ವರ್ಷದ ಮಗು ಕೂಡ ಉಂಟು. ನನಗೀಗ ಊಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ನನ್ನ ಮಗುನ ನೋಡ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ನನಗೆ ತುಂಬಾ ಮನಸ್ಸಿಗೆ ಹಿಂಸೆ ಆಗಿದೆ, ನನಗೆ ತುಂಬಾ ಮನಸ್ಸಿಗೆ ಟಾರ್ಚರ್ ಆಗಿದೆ. ಈ ವಿಪಿನ್ ಭಂಡಾರಿ ಮತ್ತು ತೃಪ್ತಿ ಭಂಡಾರಿಯಿಂದ ತುಂಬಾ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಇನ್ನು ಮುಂದೆ ಯಾವತ್ತು ಯಾವ ಹೆಣ್ಮಕ್ಳಿಗೆ ಈ ತರ ಆಗೋಗ್ಬಾರ್ದು. ನಾನು ತುಂಬಾ ಕಷ್ಟದಲ್ಲಿರೋರು, ನನಗೆ ಒಂದು ಇರ್ಲಿಕ್ಕೆ ಮನೆ ಕೂಡ ಇಲ್ಲ, ಆದ್ರೆ ನಾನೊಂದು ಹೊಟ್ಟೆ ಮಾಡಿ ಅಂತ ಬಿಟ್ಟು ನಾನು ಕೆಲಸಕ್ಕೆ ಹೋಗಿರೋದು. ಇವರು ಈ ತರ ಮಾಡಿದ್ರು ನನಗೆ.
ಹುಡುಗಿರನ್ನ ಕೊಡ್ಬೇಕು, ಹುಡುಗರಿಗೆ ಹುಡುಗರನ್ನ ಕೊಡ್ಬೇಕಲ್ವಾ? ನಮ್ಮ ಕೈಲಿ ಯಾಕೆ ಮಸಾಜ್ ಮಾಡಿಸ್ತಾರೆ? ಟಚಿಂಗ್ ಕೊಡಿ, ಆ ಪಿಂಡಿ ಕೊಡಿ, 500 ತಗೊಳ್ಳಿ, 1000 ತಗೊಳ್ಳಿ ಅಂತ ಯಾಕೆ ಹೇಳ್ತಾರೆ ಇವರು? ನಾನೊಂದು 1.5 ತಿಂಗಳಾಯ್ತು ಮೇಡಮ್. ಅದು ನನ್ಗೊಂದು ಪರಿಚಯ ಇದ್ದವರು ಹೇಳಿದ್ರು. ಹೌದು, ನಾನು ಬ್ಯೂಟಿಷಿಯನ್ ಮಾಡ್ತಿದ್ದೆ, ಬೇರೆ ಊರಲ್ಲಿ ಮಾಡ್ತಿದ್ದೆ. ಆಗಿದೆ ಕೋರ್ಸ್ ಎಲ್ಲ. ಅವರು ಸ್ಯಾಲ್ರಿ ಅಂತಾನು ಕೊಡ್ತಿರ್ಲಿಲ್ಲ, ಅಂದ್ರೆ ಒಂದು 4 ದಿವಸದ ಆಗ್ತಿದ್ರು, ಮತ್ತೆ ಈಗ ಆಗದೆ ಇರ್ತಿದ್ರು. ಮಂತ್ಲಿ ಸ್ಯಾಲರಿ ಅಂತಾನೆ ಹೇಳೋದು, ಆದ್ರೆ ಅವ್ರು ಕೊಡ್ತಿರ್ಲಿಲ್ಲ. ಅವರೊಂದು ಅಲ್ಲ, ಒಂದು 3,000 ಈಗ ಗೂಗಲ್ ಪೇ ಮಾಡ್ತಿದ್ರು. ಆ ಗೂಗಲ್ ಪೇ ಇದೆ ಅವರು ಹಾಕಿ. ಇಲ್ಲ, ನಾನು ನನ್ನ ನೋವು ಹೇಳುವಾಗ ಅವರು ನನ್ಗೆ ಹೇಳ್ಕೊಡುತ್ತಾರೆ. ತುಂಬಾ ಟಾರ್ಚರ್ ಆಗಿದೆ ಅವರಿಗೂ. ಈಗ ನನ್ಗೆ ಗೊತ್ತಿರೋ ಪ್ರಕಾರ ಒಂದು 4-5 ಜನ ಇದ್ದಾರೆ, ಮತ್ತೆ ನಾವು ಸೇರಿ 6. ಮಾಡ್ತಿದ್ದೆ. ಈಗ ನನ್ಗಿಂತ ಇನ್ನು ಸಣ್ಣ ಏಜಿನ ಮಕ್ಕಳು ಕೂಡ ಇದ್ದಾರೆ ಸರ್ ಅಲ್ಲಿ. ಇನ್ನು ಮುಂದಕ್ಕೆ ಆಗ್ಬೋದು ಅವರಿಗೆ. ಅಂದ್ರೆ ಈಗ ಒಬ್ರು ಹುಡುಗಿ ನನ್ಗೆ ಅದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೆಲಸ ಬಿಟ್ಟು ಹೋದ್ರೆ ಇವ್ರು ಏನ್ ಮಾಡ್ತಾರೆ, ನೀನು ಮಸಾಜ್ ಮಾಡ್ತಿದ್ಯಾ, ಎಲ್ಲ ಮಾಡ್ತಿದ್ಯಾ, ನಾನು ಹಸ್ಬೆಂಡ್ ಹೇಳ್ತೇನೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ. ಇಲ್ಲ, ಮ್ಯಾರೇಜ್ ಆದವರು ಇದ್ದಾರೆ, ಆಗದವರು ಇದ್ದಾರೆ. ಮಾಡಿಸ್ತಾರೆ. ಹೌದು, ಕಲಿಸ್ತಾರೆ. ಪ್ರೊಫೆಷನಲ್ ಅಂತ ಹೇಳ್ತಾರೆ, ಮತ್ತೆ ಹೀಗೆ ಮಾಡ್ತಾರೆ. ಫೇಶಿಯಲ್ ಬ್ಯೂಟಿ ಡೇ ಅಂತ ಹೇಳೋದು, ಮತ್ತೆ ಹೀಗೆ ಹೇಳೋದು. ಎದುರುಗಡೆ ಎಲ್ಲ ಅವ್ರದ್ದು ಬ್ಯೂಟಿದು ಎಲ್ಲ ಇಟ್ಟಿದ್ದಾರೆ, ಒಳಗಡೆಯಿಂದ ಹೀಗೆ ಮಾಡ್ತಾರೆ. ಇಲ್ಲ, ಕಂಪ್ಲೇಂಟ್ ಮಾಡಿದ್ದೀವಿ. ಬಂದರು ನೋಡಿ, ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ದೇನೆ, ನನಗೆ ನ್ಯಾಯ ಸಿಕ್ಕಿಲ್ಲ. ಇದು ಹಂಪನಕಟ್ಟೆ ಮಿಡ್ಲಲ್ಲಿ ಬರ್ತದೆ ನಮ್ಮದು. ಜ್ಯೋತಿ ಹಂಪನಕಟ್ಟೆ ಕ್ಯಾರೆಟ್ ಇದೆಯಲ್ಲ, ಅದರ ಮಿಡ್ಲಲ್ಲಿ ವೈಟ್ಸ್ ಅಂತ. ವೈಟ್ಸ್ ಮತ್ತೊಂದು ಅವ್ರದ್ದು ಹುಗ ಅಂತ ಒಂದು ಇನ್ನೊಂದು ವೆನೆನ್ಸಿಯಾದಲ್ಲಿ. ಹೌದು. ಕಂಪ್ಲೇಂಟ್ ಈಗ ನಾನು ಮಂಗಳವಾರ ಕೊಟ್ಟಿದ್ದೀನಿ. ಅದು ನಂಗೆ ಗೊತ್ತಿಲ್ಲ, ನಾನು 1.5 ತಿಂಗಳಾಯ್ತು ಕೆಲಸಕ್ಕೆ. ಅಲ್ಲ, ಇವರು ಮಸಾಜ್ ಮಾಡುತ್ತೆ ಇದು ಹಾಕ್ತಿದ್ರಲ್ಲ ಫೇಶಿಯಲ್ಗೆ ಅಂತೇಳಿ ಹೇಳ್ಬಿಟ್ಟು. 500 1,000 ತಗೊಳ್ಳಿ ಅಂತ ಅವರೇ ಹೇಳಿ ಕಳಿಸ್ತಾರೆ. ಮತ್ತೆ ಮೊನ್ನೆ ಅವರ ಪರಿಚಯದವರನ್ನೇ ಕಳಿಸಿ ಈ ತರ ಮಾಡಿದ್ರು. ತೋರಿಸಿದ್ದಾರೆ. ಹಸ್ಬೆಂಡ್ ಡಿವೋರ್ಸ್ ಮಾಡೋದು ಬಂದಿದ್ದಾರೆ ಈಗ. ಚೆನ್ನಾಗಿಲ್ಲ.